ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು. ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ, ಅವರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ, ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ. ಅವರು ಮತ್ತೆ ಇನ್ಯಾರ್ದು? ಕುಮಾರಸ್ವಾಮಿಗೂ ಗೊತ್ತಿತ್ತಲ್ಲ ಇದು. ಕುಮಾರಸ್ವಾಮಿನೇ ಹೇಳಿದಾರಲ್ಲ, ಬಹಿರಂಗವಾಗಿ ಅವನ್ನ ತಿದ್ಕೊಳಕ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ರೇವಣ್ಣವ್ರು ಹೇಳಿದ್ದಾರೆ 4 ವರ್ಷದ ಹಳೆ ವಿಡಿಯೋ ಅಂತ ಹೇಳಿದ್ದಾರೆ. ಇನ್ನೊಬ್ರು ಹೇಳಿದ್ದಾರೆ, ಇನ್ನೇನೋ ಹೇಳಿದ್ದಾರೆ. ಹಿಂಗೆ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಅವ್ರ ಕುಟುಂಬದಲ್ಲೇ ಕೊಟ್ಟಿದ್ದಾರೆ. ಬೇರೆಯವ್ರ ಮೇಲೆ ಯಾಕೆ ಆರೋಪ ಮಾಡ್ತಾರೆ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಗುಸುಗುಸು ಹಾಸನ ಜಿಲ್ಲೆಯಲ್ಲಿ ಇತ್ತು, ನೋಡಿದವ್ರಿಲ್ಲ ಯಾರು. ಈಗ ಬಂದ ಮೇಲೆ ಎಲ್ಲರನ್ನು ನೋಡಿರುವಂಥದ್ದು. ಗುಸುಗುಸು ಸುದ್ದಿ ಇತ್ತು. ಅವರು ಕೋರ್ಟ್ ಸ್ಟೇ ಕೂಡ ತಂದಿದ್ರು, ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಕೂಡ ತಂದಿದ್ರು. ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದಾಗ ಅದಕ್ಕೆ ಹೆಚ್ಚು ಒತ್ತು ಕೂಡ ಸಿಕ್ಕಿತ್ತು. ಆದರೆ ಯಾರು ವಿಚಾರನ ಪ್ರಚಾರ ಮಾಡಲಿಲ್ಲ. ಪೆನ್ ಡ್ರೈವ್ಗಳು ಆಚೆ ಬಂದ ಮೇಲೆ, ಪೆನ್ ಡ್ರೈವ್ಗಳು ಎಲ್ಲ ಕಡೆ ಹರಿದಾಡಿದ ಮೇಲೆ ವಿಚಾರ ಚರ್ಚೆಗೆ ಬಂದಿದೆ. ಅದು ಸರ್ಕಾರದ ಜವಾಬ್ದಾರಿ. ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು. ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ, ಅವರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ, ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ. ಅವರು ಮತ್ತೆ ಇನ್ಯಾರ್ದು? ಕುಮಾರಸ್ವಾಮಿಗೂ ಗೊತ್ತಿತ್ತಲ್ಲ ಇದು. ಕುಮಾರಸ್ವಾಮಿನೇ ಹೇಳಿದಾರಲ್ಲ, ಬಹಿರಂಗವಾಗಿ ಅವನ್ನ ತಿದ್ಕೊಳಕ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ರೇವಣ್ಣವ್ರು ಹೇಳಿದ್ದಾರೆ 4 ವರ್ಷದ ಹಳೆ ವಿಡಿಯೋ ಅಂತ ಹೇಳಿದ್ದಾರೆ. ಇನ್ನೊಬ್ರು ಹೇಳಿದ್ದಾರೆ, ಇನ್ನೇನೋ ಹೇಳಿದ್ದಾರೆ. ಹಿಂಗೆ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಅವ್ರ ಕುಟುಂಬದಲ್ಲೇ ಕೊಟ್ಟಿದ್ದಾರೆ. ಬೇರೆಯವ್ರ ಮೇಲೆ ಯಾಕೆ ಆರೋಪ ಮಾಡ್ತಾರೆ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಗುಸುಗುಸು ಹಾಸನ ಜಿಲ್ಲೆಯಲ್ಲಿ ಇತ್ತು, ನೋಡಿದವ್ರಿಲ್ಲ ಯಾರು. ಈಗ ಬಂದ ಮೇಲೆ ಎಲ್ಲರನ್ನು ನೋಡಿರುವಂಥದ್ದು. ಗುಸುಗುಸು ಸುದ್ದಿ ಇತ್ತು. ಅವರು ಕೋರ್ಟ್ ಸ್ಟೇ ಕೂಡ ತಂದಿದ್ರು, ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಕೂಡ ತಂದಿದ್ರು. ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದಾಗ ಅದಕ್ಕೆ ಹೆಚ್ಚು ಒತ್ತು ಕೂಡ ಸಿಕ್ಕಿತ್ತು. ಆದರೆ ಯಾರು ವಿಚಾರನ ಪ್ರಚಾರ ಮಾಡಲಿಲ್ಲ. ಪೆನ್ ಡ್ರೈವ್ಗಳು ಆಚೆ ಬಂದ ಮೇಲೆ, ಪೆನ್ ಡ್ರೈವ್ಗಳು ಎಲ್ಲ ಕಡೆ ಹರಿದಾಡಿದ ಮೇಲೆ ವಿಚಾರ ಚರ್ಚೆಗೆ ಬಂದಿದೆ. ಅದು ಸರ್ಕಾರದ ಜವಾಬ್ದಾರಿ. ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು. ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ, ಅವರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ, ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ. ಅವರು ಮತ್ತೆ ಇನ್ಯಾರ್ದು? ಕುಮಾರಸ್ವಾಮಿಗೂ ಗೊತ್ತಿತ್ತಲ್ಲ ಇದು. ಕುಮಾರಸ್ವಾಮಿನೇ ಹೇಳಿದಾರಲ್ಲ, ಬಹಿರಂಗವಾಗಿ ಅವನ್ನ ತಿದ್ಕೊಳಕ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ರೇವಣ್ಣವ್ರು ಹೇಳಿದ್ದಾರೆ 4 ವರ್ಷದ ಹಳೆ ವಿಡಿಯೋ ಅಂತ ಹೇಳಿದ್ದಾರೆ. ಇನ್ನೊಬ್ರು ಹೇಳಿದ್ದಾರೆ, ಇನ್ನೇನೋ ಹೇಳಿದ್ದಾರೆ. ಹಿಂಗೆ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಅವ್ರ ಕುಟುಂಬದಲ್ಲೇ ಕೊಟ್ಟಿದ್ದಾರೆ. ಬೇರೆಯವ್ರ ಮೇಲೆ ಯಾಕೆ ಆರೋಪ ಮಾಡ್ತಾರೆ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಗುಸುಗುಸು ಹಾಸನ ಜಿಲ್ಲೆಯಲ್ಲಿ ಇತ್ತು, ನೋಡಿದವ್ರಿಲ್ಲ ಯಾರು. ಈಗ ಬಂದ ಮೇಲೆ ಎಲ್ಲರನ್ನು ನೋಡಿರುವಂಥದ್ದು. ಗುಸುಗುಸು ಸುದ್ದಿ ಇತ್ತು. ಅವರು ಕೋರ್ಟ್ ಸ್ಟೇ ಕೂಡ ತಂದಿದ್ರು, ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಕೂಡ ತಂದಿದ್ರು. ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದಾಗ ಅದಕ್ಕೆ ಹೆಚ್ಚು ಒತ್ತು ಕೂಡ ಸಿಕ್ಕಿತ್ತು. ಆದರೆ ಯಾರು ವಿಚಾರನ ಪ್ರಚಾರ ಮಾಡಲಿಲ್ಲ. ಪೆನ್ ಡ್ರೈವ್ಗಳು ಆಚೆ ಬಂದ ಮೇಲೆ, ಪೆನ್ ಡ್ರೈವ್ಗಳು ಎಲ್ಲ ಕಡೆ ಹರಿದಾಡಿದ ಮೇಲೆ ವಿಚಾರ ಚರ್ಚೆಗೆ ಬಂದಿದೆ. ಅದು ಸರ್ಕಾರದ ಜವಾಬ್ದಾರಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್.